Hi, welcome to BVS Learning. Today topic is polynomials. Chapter 2nd, class 10th. See here, ನಾವೇನು ಇದರಲ್ಲಿ ಕಲಿತೀವಿ ಅಂದರೆ ಪಾಲಿನಾಮಿಯಲ್ಸಲ್ಲಿ ಪಾಲಿನಾಮಿಯಲ್ಸ್ ಇನ್ ಒನ್ ವೇರಿಯಬಲ್, ಓನ್ಲಿ ಒನ್ ವೇರಿಯಬಲ್ ಆ್ಯಂಡ್ ದೇ ಡಿಗ್ರೀಸ್. ಫಸ್ಟ್ ಡಿಗ್ರಿ ಆಗಿರ್ಬೋದು, ಸೆಕೆಂಡ್ ಡಿಗ್ರಿ ಆಗಿರ್ಬೋದು, ಥರ್ಡ್ ಡಿಗ್ರಿ ಆಗಿರ್ಬೋದು. ಬಟ್ ಪಾಲಿನಾಮಿಯಲ್ಸ್ ವೇರಿಯಬಲ್ ಮೀನ್ಸ್ ವೇರಿಯಬಲ್ ಮಾತ್ರ ಒಂದೇ ಆಗಿರುತ್ತೆ, ಡಿಕ್ರೀಸ್ ಡಿಫ್ರೆಂಟ್ ಆಗಿರುತ್ತೆ. ಸೊ ನೋಡೋಣ ಫಸ್ಟಾಗಿ ಪಾಲಿನಾಮಿಯಲ್ಸ್ ಅಂದರೆ ಏನು ನೋಡೋಣ. ಇಫ್ ಪಿ ಆಫ್ ಎಕ್ಸ್ ಈಸ್ ಎ ಪಾಲಿನಾಮಿಯಲ್ ಇನ್ ಎಕ್ಸ್ ಅಂತ ವೇರಿಯಬಲ್ ನಾನು ಆಗಲೇ ಹೇಳಿದೆ, ನಾನು ಒಂದು ವೇರಿಯಬಲ್ ಆಗಿರುತ್ತೆ, ಅದಕ್ಕೆ ನಾನು ಪಿ ಆಫ್ ಎಕ್ಸ್ ವೇರಿಯಬಲ್ ಇದೆ ಅಂತ ಇಲ್ಲಿ ಅರ್ಥ. ಪಿ ಆಫ್ ವೈ ಅಂದರೆ ವೈ ವೇರಿಯಬಲ್ ಅಂತ. ಪಿ ಆಫ್ ಎಕ್ಸ್ ಇದೆ ಕಪ್ಟಿ ಎಕ್ಸ್ ವೇರಿಯಬಲ್ ಇದೆ ಅಂತ. ಇಲ್ಲಿ ವೈ ವೇರಿಯಬಲ್ ಅಂದರೆ ಪಿ ಆಫ್ ವೈ. ಸಿ ಪಿ ಆಫ್ ವೈ ಅಂತಿದ್ರೆ ಇಲ್ಲಿ ವೈ ವೇರಿಯಬಲ್ ಇದೆ ಅಂತ. ಪಿ ಆಫ್ ಎಸ್ ಇದ್ರೆ ಎಸ್ ವೇರಿಯಬಲ್ ಇದೆ ಅಂತ. ಪಿ ಆಫ್ ಟಿ ಇದ್ರೆ ಟಿ ವೇರಿಯಬಲ್ ಇದೆ ಅಂತ ಅರ್ಥ. ಸೊ ಇಫ್ ಪಿ ಆಫ್ ಎಕ್ಸ್ ಈಸ್ ಎ ಪಾಲಿನಾಮಿಯಲ್ ಇನ್ ಎಕ್ಸ್ ಅಂದರೆ ಇಲ್ಲಿ ಎಕ್ಸ್ ವೇರಿಯಬಲ್ ಇದೆ. ದ ಹೈಯೆಸ್ಟ್ ಪವರ್ ಆಫ್ ಎಕ್ಸ್ ಇನ್ ಪಿ ಆಫ್ ಎಕ್ಸ್ ಅಂತ ಈಸ್ ಕಾಲ್ಡ್ ದ ಡಿಗ್ರಿ ಆಫ್ ದ ಪಾಲಿನಾಮಿಯಲ್. ಎಷ್ಟು ಹೈಯೆಸ್ಟ್ ಪವರ್ ಆಫ್ ಎಕ್ಸ್ ಇರುತ್ತೋ, ಇವಾಗ ಒಂದು ಎಕ್ಸಾಂಪಲ್ ಇಲ್ಲಿ ನಾನು ಎಕ್ಸ್ ಮೈನಸ್ 1 ಇದೆ, ಇಲ್ಲಿ ಹೈಯೆಸ್ಟ್ ಪವರ್ ಎಷ್ಟಿದೆ 1 ಇದೆ ಅಲ್ವಾ. ಸೊ 1 ಈಸ್ ದ ಡಿಗ್ರಿ ಆಫ್ ದ ಪಾಲಿನಾಮಿಯಲ್. ಸಿಯರ್ ಹೈಯೆಸ್ಟ್ ಪವರ್ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ 2 ಅಂತಿದೆ ಅಂದ್ಕೊಳ್ಳಿ. ಇಲ್ಲಿ ಪವರ್ ಹೈಯೆಸ್ಟ್ ಪವರ್ ಎಷ್ಟಿದೆ 2 ಇದೆ, ಇದು ಡಿಗ್ರಿ ಆಫ್ ದ ಪಾಲಿನಾಮಿಯಲ್ ಈಸ್ 2 ಅಂತ. ಸೊ ಇಲ್ಲಿ ನೋಡಿ ಎಕ್ಸ್ ಸ್ಕ್ವಯರ್ ಪ್ಲಸ್ 5 ಅಂತಿದೆ, ಇಲ್ಲಿ ಹೈಯೆಸ್ಟ್ ಪವರ್ ಎಷ್ಟಿದೆ 2ನೇ ಇದೆ. ಸೊ 2 ಈಸ್ ದ ಡಿಗ್ರಿ ಆಫ್ ದ ಪಾಲಿನಾಮಿಯಲ್. ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 5 ಅಂತಿದ್ರೆ ಇಲ್ಲಿ ಹೈಯೆಸ್ಟ್ ಪವರ್ ಎಷ್ಟಿದೆ 3 ಇದೆ. ಆವಾಗ 3 ಅನ್ನೋದು ಡಿಗ್ರಿ ಆಫ್ ದ ಪಾಲಿನಾಮಿಯಲ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಇಫ್ ಪಿ ಆಫ್ ಎಕ್ಸ್ ಈಸ್ ಎ ಪಾಲಿನಾಮಿಯಲ್ ಇನ್ ಎಕ್ಸ್ ಅಂದರೆ ಎಕ್ಸ್ ವೇರಿಯಬಲ್ ಇದೆ, ದ ಹೈಯೆಸ್ಟ್ ಪವರ್ ಆಫ್ ಎಕ್ಸ್ ಇನ್ ಪಿ ಆಫ್ ಎಕ್ಸ್ ಇಸ್ ಕಾಲ್ಡ್ ದ ಡಿಗ್ರಿ ಆಫ್ ದ ಪಾಲಿನಾಮಿಯಲ್ ಅಂತ. ಸೊ ಇವಾಗ ಲೀನಿಯರ್ ಪಾಲಿನಾಮಿಯಲ್, ಇದರಲ್ಲಿ ಲೀನಿಯರ್ ಪಾಲಿನಾಮಿಯಲ್ ಅಂದರೆ ಎ ಪಾಲಿನಾಮಿಯಲ್ ಆಫ್ ಡಿಗ್ರಿ 1 ಡಿಗ್ರಿ ಇದ್ದರೆ ನಾವೇನಂತ ಕರಿತೀವಿ, ಲೀನಿಯರ್ ಪಾಲಿನಾಮಿಯಲ್ ಅಂತ ಕರಿತೀವಿ. ಎ ಪಾಲಿನಾಮಿಯಲ್ ಆಫ್ ಡಿಗ್ರಿ 1 ಈಸ್ ಕಾಲ್ಡ್ ದ ಲೀನಿಯರ್ ಪಾಲಿನಾಮಿಯಲ್. ಜನರಲ್ ಫಾರ್ಮುಲಾ ಏನು ಅಂತ ಬರ್ತಿದ್ವಿ, ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎ ಎಕ್ಸ್ ಪ್ಲಸ್ ಬಿ ಅಂತ. ಬಟ್ ಇಲ್ಲಿ ಕಂಡೀಷನ್ ಹಾಕಿದ್ದೀನಿ, ಎ ನಾಟ್ ಈಕ್ವಲ್ಸ್ ಟು 0. ಯಾಕೆ ಅಂದರೆ ಇಲ್ಲಿ ಏನಾದರೂ ಎ 0 ಆದರೆ ಎ ಯಾವುದೇ ಕಾರಣಕ್ಕೂ 0 ಆಗಬಾರ್ದು ಅಂತ ಅರ್ಥ. ಸೊ ಇಲ್ಲಿ ಏನಾದರೂ ಎ 0 ಆಗೋದ್ರೆ, ಎಕ್ಸಾಂಪಲ್ ಇಲ್ಲಿ 0 ಆಗೋಯ್ತು ಎ ಅಂದರೆ ಇಲ್ಲೇನಾಗುತ್ತೆ, ಬರೀ ಕಾನ್ಸ್ಟೆಂಟ್ ಟರ್ಮ್ ಬರುತ್ತಾ. ಇಲ್ಲಿ 0 ಆಗೋದ್ರೆ ಈ ಟರ್ಮ್ 0 ಆಗೋಗುತ್ತಾ, ಬರೀ ಕಾನ್ಸ್ಟೆಂಟ್ ಟರ್ಮ್ ಬಂದರೆ ಅದು ಲೀನಿಯರ್ ಪಾಲಿನಾಮಿಯಲ್ ಆಗಕ್ಕೆ ಸಾಧ್ಯನೇ ಇಲ್ಲ. ಸೊ ದಿಸ್ ವಿ ಕಾಲ್ ದ ಕಾನ್ಸ್ಟೆಂಟ್ ಟರ್ಮ್. ಅದಕ್ಕೋಸ್ಕರ ಈ ಕಂಡೀಷನ್ ಮಸ್ಟ್ ಬಿ ಅಪ್ಲೈ, ಅಂದರೆ ಈ ಕಂಡೀಷನ್ ಇರಲೇಬೇಕು, ಯಾವುದೇ ಕಾರಣಕ್ಕೂ ಎ ಅನ್ನೋದು 0 ಆಗಲೇಬಾರ್ದು. ಸೊ ದಟ್ ಈಸ್ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ಸ್ ಟು ಎ ಎಕ್ಸ್ ಬಿ ಅನ್ನೋದು ಜನರಲ್ ಫಾರ್ಮುಲಾ, ಎ ನಾಟ್ ಈಕ್ವಲ್ಸ್ ಟು 0. ಎಕ್ಸಾಂಪಲ್ 2x ಮೈನಸ್ 3, ಇದನ್ನು ನಾವು ಲೀನಿಯರ್ ಪಾಲಿನಾಮಿಯಲ್ ಅಂತ ಕರಿಬೋದು. ಯಾಕಂದರೆ ಎಕ್ಸ್ ಪವರ್ ವ್ಯಾಲ್ಯೂ ಎಷ್ಟಿದೆ 1 ಇದೆ, ಇಲ್ಲಿ ಯಾವುದೇ ಕಾರಣಕ್ಕೂ ಈ ಟರ್ಮ್ 0 ಆಗ್ತಾನೂ ಇಲ್ಲ. ಸೊ ಇದನ್ನು ಲೀನಿಯರ್ ಪಾಲಿನಾಮಿಯಲ್ ಅಂತ ಕರಿಬೋದು, 2x ಮೈನಸ್ 3 ಅಂತ. ಸೊ ಒಂದು ಎಕ್ಸ್ ಮಾತ್ರ ವೇರಿಯಬಲ್ ಇದೆ, ಡಿಗ್ರಿ 1 ಇದೆ. ಸೊ ದಿಸ್ ವಿ ಕಾಲ್ ದ ಲೀನಿಯರ್ √3x ಪ್ಲಸ್ 5 ಅನ್ನೋದು ಲೀನಿಯರ್ ಪಾಲಿನಾಮಿಯಲ್ ಅಂತ. ನೆಕ್ಸ್ಟು ಕ್ವಾಡ್ರೆಟಿಕ್ ಪಾಲಿನಾಮಿಯಲ್ ಅಂತ. ಕ್ವಾಡ್ರೆಟಿಕ್ ಪಾಲಿನಾಮಿಯಲ್ ಅಂದರೆ ಎ ಪಾಲಿನಾಮಿಯಲ್ ಆಫ್ ಡಿಗ್ರಿ 2 ಇರಬೇಕು. ಡಿಗ್ರಿ 2 ಇಸ್ ಕಾಲ್ಡ್ ದ ಕ್ವಾಡ್ರೆಟಿಕ್ ಪಾಲಿನಾಮಿಯಲ್ ಅಂತ. ಜನರಲ್ ಫಾರ್ಮುಲಾ ಏನು ಕ್ವಾಡ್ರೆಟಿಕ್ ಪಾಲಿನಾಮಿಯಲ್ಗೆ, ಇಲ್ಲಿ ಪಿ ಆಫ್ ಎಕ್ಸ್ ಇದೆ ಅಂದರೆ ಓನ್ಲಿ ಎಕ್ಸ್ ವೇರಿಯಬಲ್ಸ್ ಇದೆ ಅಂತ ಅರ್ಥ. ನಾನು ಆಗಲೇ ಹೇಳಿದೆ, ಪಿ ಆಫ್ ಎಕ್ಸ್ ಇದ್ದರೆ ಎಕ್ಸ್ ವೇರಿಯಬಲ್ಸ್ ಇರುತ್ತೆ, ಪಿ ಆಫ್ ವೈ ಇದ್ದರೆ ವೈ ವೇರಿಯಬಲ್ಸ್ ಇರುತ್ತೆ, ಪಿ ಆಫ್ ಎಸ್ ಇದ್ದರೆ ಎಸ್ ವೇರಿಯಬಲ್ಸ್ ಇರುತ್ತೆ, ಪಿ ಆಫ್ ಟಿ ಇದ್ದರೆ ಟಿ ವೇರಿಯಬಲ್ಸ್ ಇರುತ್ತೆ. ಸೊ ಪಿ ಆಫ್ ಎಕ್ಸ್ ಇದೆ, ಎಕ್ಸ್ ವೇರಿಯಬಲ್ಸೇ ಇರುತ್ತೆ. ಸೊ ಕ್ವಾಡ್ರೆಟಿಕ್ ಪಾಲಿನಾಮಿಯಲ್ಗೆ ಜನರಲ್ ಫಾರ್ಮುಲಾ ಏನು, ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಅಂತ. ಇಲ್ಲೂ ಕೂಡ ಯಾವುದೇ ಕಾರಣಕ್ಕೂ ಎ ನಾಟ್ ಈಕ್ವಲ್ಸ್ ಟು 0. ಇಲ್ಲಿ ಏನಾದರೂ 0 ಆದರೆ, ಈ ಟರ್ಮ್ ಏನಾದರೂ 0 ಆಗೋದ್ರೆ, 0 ಎಕ್ಸ್ ಸ್ಕ್ವೇರ್ ಅಂದರೆ 0 ಆಗೋಗುತ್ತೆ, 0 ಇಂಟು ಎನಿಥಿಂಗ್ ವ್ಯಾಲ್ಯೂ ಇಸ್ 0. ಇದೇನ 0 ಆಗೋದ್ರೆ ನಮ್ಗೇನು ಬರುತ್ತೆ, ಬಿ ಎಕ್ಸ್ ಪ್ಲಸ್ ಸಿ ಬರುತ್ತಾ. ಇದೇನಾಗೋಗುತ್ತೆ, ಲೀನಿಯರ್ ಪಾಲಿನಾಮಿಯಲ್ ಆಗೋಗುತ್ತೆ, ಕ್ವಾಡ್ರೆಟಿಕ್ ಪಾಲಿನಾಮಿಯಲ್ ಆಗಲ್ಲ, ಲೀನಿಯರ್ ಪಾಲಿನಾಮಿಯಲ್ ಆಗೋಗುತ್ತೆ. ಅದಕ್ಕೋಸ್ಕರ ನಾವು ಈ ಕಂಡೀಷನ್ ಮಸ್ಟ್ ಶುಡ್ ಬಿ
ಅಂದರೆ ಇರಲೇಬೇಕು. ಎ ನಾಟ್ ಈಕ್ವಲ್ಸ್ ಟು 0. ಎ ಯಾವುದೇ ಕಾರಣಕ್ಕೂ 0 ಆಗಲೇಬಾರ್ದು. ಸೊ ಜನರಲ್ ಫಾರ್ಮುಲಾ ಆಫ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ. ಸೊ ಎಕ್ಸಾಂಪಲ್ ಕೊಡಬೇಕಂದ್ರೆ 2x² ಪ್ಲಸ್ 3x ಮೈನಸ್ 2/5 ಕೊಡ್ಬೋದಾ? ಇಲ್ಲಿ ಹೈಯೆಸ್ಟ್ ಪವರ್ ಡಿಗ್ರಿ ಎಷ್ಟಿದೆ? 2 ಇದೆ. ಅದಕ್ಕೆ ಇದನ್ನು ಏನಂತ ಕರಿತೀವಿ? ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂತ ಕರಿತೀವಿ. ಸೊ ಇಲ್ಲಿ ನೋಡಿ y² ಮೈನಸ್ 2 ಇದೆ. ಇಲ್ಲೇ ಇದು ನೋಡು, ಇದು ಎಕ್ಸು, ಪಿ ಆಫ್ ಎಕ್ಸ್ ಇದು. ಆದರೆ ಇದು ಏನು? ಪಿ ಆಫ್ ವೈ. ನಾನು ಆಗಲೇ ಹೇಳಿದೆ ಇಲ್ಲಿ ವೈ ವೇರಿಯೇಬಲ್ಸ್ ಇದೆ ನೋಡಿ, ಬರೀ ವೈ ವೇರಿಯೇಬಲ್ಸೇ ಇದೆ. ಸೊ ಇದನ್ನು ಪಿ ಆಫ್ ವೈ ಅಂತ ಬರ್ಕೋಬೇಕು. ಅದಕ್ಕೆ ನಾನು ಹೇಳಿದೆ ಆಗಲೇ, ಪಿ ಆಫ್ ಎಕ್ಸ್ ಇದ್ದರೆ ಎಕ್ಸ್ ವೇರಿಯೇಬಲ್ಸ್ ಇದೆ ಅಂತ ಅರ್ಥ. ಪಿ ಆಫ್ ವೈ ಇದ್ದರೆ ವೈ ವೇರಿಯೇಬಲ್ಸ್ ಇರುತ್ತೆ. ಪಿ ಆಫ್ ಎಸ್ ಇದ್ದರೆ ಎಸ್ ವೇರಿಯೇಬಲ್ಸ್ ಇರುತ್ತೆ. ಪಿ ಆಫ್ ಟಿ ಇದ್ದರೆ ಟಿ ವೇರಿಯೇಬಲ್ಸ್ ಇರುತ್ತೆ. ನೆಕ್ಸ್ಟ್ ಒನ್ ಈಸ್ ಕ್ಯೂಬಿಕ್ ಪಾಲಿನಾಮಿಯಲ್. See here, a polynomial of degree 3 is called cubic polynomial. ಡಿಗ್ರಿ 3 ಇದ್ದರೆ ಅದನ್ನು ನಾವೇನಂತ ಕರಿತೀವಿ? ಕ್ಯೂಬಿಕ್ ಪಾಲಿನಾಮಿಯಲ್ ಅಂತ ಕರಿತೀವಿ. ಇವಾಗ ಎಕ್ಸಾಂಪಲ್ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ಸ್ ಟು ಇಲ್ಲೇನು? ಎ ಎಕ್ಸ್ ಕ್ಯೂಬ್ ಪ್ಲಸ್ ಜನರಲ್ ಫಾರ್ಮುಲಾ ಇದು. ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ಸ್ ಟು ಎ ಎಕ್ಸ್ ಕ್ಯೂಬ್ ಪ್ಲಸ್ ಬಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಎಕ್ಸ್ ಪ್ಲಸ್ ಡಿ. ಇಲ್ಲೂ ಕೂಡ ಯಾವುದೇ ಕಾರಣಕ್ಕೂ ಎ ನಾಟ್ ಈಕ್ವಲ್ಸ್ ಟು 0. ಇಲ್ಲೇನಾದರೂ ಎ ಈಕ್ವಲ್ಸ್ ಟು 0 ಆದರೆ ಇದು ಕ್ಯೂಬಿಕ್ ಪಾಲಿನಾಮಿಯಲ್ ಆಗಲ್ಲ, ಇದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಆಗೋಗುತ್ತೆ. ಸೊ ಅದಕ್ಕೆ ಈ ಕಂಡೀಷನ್ ಮಸ್ಟ್ ಆ್ಯಂಡ್ ಶುಡ್ ಬಿ ಎ ನಾಟ್ ಈಕ್ವಲ್ಸ್ ಟು 0. ಸೊ ಇಲ್ಲಿ ಎ ಬಿ ಸಿ ಡಿ ಏನು ಅಂದರೆ ಎ ಬಿ ಸಿ ಆ್ಯಂಡ್ ಡಿ ಆರ್ ರಿಯಲ್ ನಂಬರ್ಸ್. ಅವೆಲ್ಲ ಏನು? ರಿಯಲ್ ನಂಬರ್ಸ್ ಅಂತ. ಇಲ್ಲಿ ನೋಡಿ, ನಾವು 0 ಆಫ್ ದ ಪಾಲಿನಾಮಿಯಲ್, ಜನರಲ್ ಆಗಿ 0 ಆಫ್ ದ ಪಾಲಿನಾಮಿಯಲ್ ಅಂತ ಕರಿತಾ ಇರ್ತೀವಿ. ಇವಾಗ ಈ ಎಕ್ಸ್ ಜಾಗದಲ್ಲಿ -1ನ್ನು ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ನೋಡಿ, -1 ಸ್ಕ್ವೇರ್ 3 ಇಂಟು -1 -4. ಸಿಯರ್ -1 ಸ್ಕ್ವೇರ್ ಈಸ್ 1. ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿ 3 ಆಗುತ್ತೆ. -1 ಪ್ಲಸ್ 3 ಎಷ್ಟು? 4 ಪ್ಲಸ್ 4 ಮೈನಸ್ 4 ಎಷ್ಟು? 0. ಸೊ ಅದಕ್ಕೆ ಇಲ್ಲಿ ಪಿ ಆಫ್ 4ನ ಸಬ್ಸ್ಟಿಟ್ಯೂಟ್ ಮಾಡು. 4 ಸ್ಕ್ವೇರ್ ಮೈನಸ್ 3 ಇಂಟು 4 ಸ್ಕ್ವೇರ್ ವ್ಯಾಲ್ಯೂ ಎಷ್ಟು? 4 4 = 16, 4 3 = 12, -4 16, -16 ಪ್ಲಸ್ 16 ಏನಾಗುತ್ತೆ? ಗೆಟ್ ಕ್ಯಾನ್ಸಲ್ ಆಗಿ 0 ಆಗುತ್ತೆ. ಸೊ ಇಲ್ಲಿ -1 ಏನನ್ನು ಸಬ್ಸ್ಟಿಟ್ಯೂಷನ್ ಮಾಡಿದ್ರೂ 0 ಆಗ್ತಿದೆ, ಮತ್ತು 4 ಏನನ್ನು ಸಬ್ಸ್ಟಿಟ್ಯೂಷನ್ ಮಾಡಿದ್ರೂ 0 ಆಗ್ತಿದೆ. ಇವಾಗ 0 ಏನಾದರೂ ಸಬ್ಸ್ಟಿಟ್ಯೂಷನ್ ಮಾಡಿದ್ರೂ 0 ಆಗ್ತಿದೆ. ಪಿ ಆಫ್ ಎಕ್ಸ್ ಜಾಗದಲ್ಲಿ 0, ಎಕ್ಸ್ ಜಾಗದಲ್ಲಿ 0 ಸಬ್ಸ್ಟಿಟ್ಯೂಷನ್ ಮಾಡಿದ್ರೂ ಈ ಕ್ವಾಡ್ರಾಟಿಕ್ ಇಕ್ವೇಷನ್ ಈಸ್ ಈಕ್ವಲ್ಸ್ ಟು 0 ಆಗುತ್ತೆ. -1 ಸಬ್ಸ್ಟಿಟ್ಯೂಷನ್ ಮಾಡಿದ್ರೂ ಈ ಕ್ವಾಡ್ರಾಟಿಕ್ ಇಕ್ವೇಷನ್ ಈಸ್ ಈಕ್ವಲ್ಸ್ ಟು 0 ಆಗುತ್ತೆ. 4 ಸಬ್ಸ್ಟಿಟ್ಯೂಷನ್ ಮಾಡಿದ್ರೂ ಈ ಕ್ವಾಡ್ರಾಟಿಕ್ ಇಕ್ವೇಷನ್ ಈಸ್ ಈಕ್ವಲ್ಸ್ ಟು 0 ಆಗುತ್ತೆ. ಸೊ ಅದಕ್ಕೆ ನಾವು 0 ಆಫ್ ದ ಪಾಲಿನಾಮಿಯಲ್ಸ್ ಮೀನ್ಸ್ ಅಂತ ಏನಂತ ಬರ್ಕೊತೀವಿ ಅಂದರೆ x² ಮೈನಸ್ 3x ಮೈನಸ್ 4 ಈಸ್ ಈಕ್ವಲ್ಸ್ ಟು 0 ಅಂತ. ಇದನ್ನು ಸಿಂಪ್ಲಿಫೈ ಮಾಡಿದ್ರು ನಮಗೆ ಆನ್ಸರ್ ಎಕ್ಸ್ ಈಸ್ ಈಕ್ವಲ್ಸ್ ಟು 0 ಬರ್ಬೋದು, ಎಕ್ಸ್ ಈಸ್ ಈಕ್ವಲ್ಸ್ ಟು -1 ಬರ್ಬೋದು, ಎಕ್ಸ್ ಈಸ್ ಈಕ್ವಲ್ಸ್ ಟು 4 ಬರ್ಬೋದು. ಸೊ 0 ಆಫ್ ದ ಪಾಲಿನಾಮಿಯಲ್ ಅಂತ ಏನನ್ನ ಕೊಟ್ಟರೆ ಆ ಕ್ವಾಡ್ರಾಟಿಕ್ ಈಕ್ವೇಷನ್ ಈಸ್ ಈಕ್ವಲ್ಸ್ ಟು 0 ಅಂತ ಹಾಕ್ಕೋಬೇಕು. ಅರ್ಥ ಐತೆ? ಲೀನಿಯರ್ ಪಾಲಿನಾಮಿಯಲ್ ಕೊಟ್ಟರೆ ಲೀನಿಯರ್ ಎ ಎಕ್ಸ್ ಪ್ಲಸ್, ಇವಾಗ ಎಕ್ಸಾಂಪಲ್ 2x ಪ್ಲಸ್ 3, 2x ಪ್ಲಸ್ 3 ಈಸ್ ಈಕ್ವಲ್ಸ್ ಟು 0. ದಿಸ್ ಈಸ್ ದ ವಿ ಕಾಲ್ ದ 0 ಆಫ್ ದ ಪಾಲಿನಾಮಿಯಲ್, 0 ಆಫ್ ದ ಲೀನಿಯರ್ ಪಾಲಿನಾಮಿಯಲ್ ಅಂತ ಕರಿಬೋದು ಬೇಕಿದ್ರೆ. ಅರ್ಥ ಆಯ್ತಾ? ಇವಾಗ 2x³ x² ಪ್ಲಸ್ 3x ಪ್ಲಸ್ 3 ಈಸ್ ಈಕ್ವಲ್ಸ್ ಟು 0 ಅಂದರೆ ಇದು ನಾವು ಏನಂತ ಕರಿಬೋದು? 0 ಆಫ್ ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂತ ಕರಿಬೋದು. 0 ಆಫ್ ದ ಪಾಲಿನಾಮಿಯಲ್ ಅಂದರೆ ಈಸ್ ಈಕ್ವಲ್ಸ್ ಟು 0 ಹಾಕ್ಕೋಬೇಕು. ಸೊ ಅದು